ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ವ್ಲಾಗ್. ಇವತ್ತು ನಾನು ಈಸಿಯಾಗಿ ಹೇಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುವಂಥ ಒಂದು ರೆಸಿಪಿ ಹೇಳ್ಕೊಡ್ತೀನಿ. ಇದು ರಾಗಿ ರೊಟ್ಟಿ. ಸಾಮಾನ್ಯ ಎಲ್ಲರಿಗೂ ತಿಳಿದಿರುತ್ತೆ. ನಾನು ಹೇಗೆ ಸಿಂಪಲ್ಲಾಗಿ ರಾಗಿ ರೊಟ್ಟಿನ ಮಾಡೋದು ಅಂತ ಇವತ್ತು ತಿಳ್ಕೊಳ್ಳೋಣ. ಚಪಾತಿಗಿನ ನಾವು ರಾಗಿ ರೊಟ್ಟಿ ಬಳಸೋದ್ರಿಂದ ನಮಗೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಕೆಲವರೆಲ್ಲ ಯೋಚನೆ ಮಾಡ್ತಿರ್ತೀರ, ನಾವು ರೈಸ್ ಎಲ್ಲ ತಿನ್ನೋದೇ ಇಲ್ಲ, ಬರೀ ಚಪಾತಿನೇ ತಿಂತೀವಿ, ಆದರೂ ನಮ್ಮದು ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅಂತ. ಕೆಲವ್ರಿಗೆ ಗ್ಲೂಟೋನ್ ಇಂಟಾಲರೆನ್ಸ್ ಇರುತ್ತೆ, ಅಂದರೆ ಗ್ಲೂಟೋನ್ ಇರೋ ಕಂಟೆಂಟ್ನ ನಾವು ತೊಗೊಂಡ್ರೆ ನಮ್ಮ ವೆಯ್ಟ್ ಲಾಸ್ ಆಗಲ್ಲ. ಆ ಥರದವರು ನಾವು ಈ ಥರ ರಾಗಿ ರೊಟ್ಟಿನ ತೊಗೋಬೋದು. ನಾನು ರಾಗಿ ರೊಟ್ಟಿ ಹಾಗೂ ಚಪಾತಿಯ ಮಧ್ಯದಲ್ಲಿರುವಂಥ ಕ್ಯಾಲೋರಿ ಡಿಫ್ರೆನ್ಸ್ ಕೂಡ ಇಲ್ಲಿ ಹಾಕಿದ್ದೀನಿ. ಇದು ಸಿಂಪಲ್ಲಾಗಿ ಮಾಡ್ಕೋಬೋದು. ಇದಕ್ಕೆ ನಾನು 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ತುರಿದಿರೋವಂಥ ತೆಂಗಿನಕಾಯಿ, 1 ಬೌಲಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಕ್ವಾಂಟಿಟಿಲಿ ನನಗೆ 10 ರಾಗಿ ರೊಟ್ಟಿ ಮೀಡಿಯಮ್ ಸೈಜ್ದು ಆಯಿತು. ನೋಡಿಕೊಂಡು ನೀವು ಮಾಡ್ಕೋಬೋದು. ಇದನ್ನೆಲ್ಲ ಒಂದು ಬೌಲಿಗೆ ಹಾಕೋಬೇಕು. ಕ್ಯಾರೆಟ್ ತುರಿ ಹಾಕೋದ್ರಿಂದ ಅದರದ್ದು ಫೈಬರ್ ಕಂಟೆಂಟ್ಸು ಮತ್ತು ಟೇಸ್ಟು ಕೂಡ ಚೆನ್ನಾಗಾಗುತ್ತೆ. ಈರುಳ್ಳಿ ಸಣ್ಣಗೆ ಎಷ್ಟು ನಾವು ಹೆಚ್ಕೊತೀವೋ ಅಷ್ಟು ತೆಳ್ಳಗೆ ನಾವು ರಾಗಿ ರೊಟ್ಟಿಯನ್ನು ತಟ್ಕೋಬೋದು. ಇದು ಮಾಡೋದು ತುಂಬಾ ಈಸಿ, ತುಂಬ ಕಷ್ಟ ಅಂತ ನಮಗೇನು ಅನಿಸಲ್ಲ. ಚಪಾತಿಗಿನ ಇದು ಬೇಗನೆ ನಾವು ಪ್ರಿಪೇರ್ ಮಾಡ್ಬೋದು. ನಾವು ಚಪಾತಿ ತಿಂದ ತಕ್ಷಣ ವೆಯ್ಟ್ ಲಾಸ್ ಆಗ್ತೀವಿ, ರೈಸ್ ತಿಂದ ತಕ್ಷಣ ವೆಯ್ಟ್ ಲಾಸ್ ಆಗಲ್ಲ ಅಂತೆಲ್ಲ ಇಲ್ಲ. ವೆಯ್ಟ್ ಲಾಸ್ಗೆ ಅದೇ ಅವ್ರ ಬಾಡಿಗೆ ಹೇಗೆ ಸೆಟ್ ಆಗುತ್ತೋ ಆ ರೀತಿ ನಾವು ನೋಡಿಕೊಂಡು ನಾವು ಆಹಾರ ಕ್ರಮಗಳನ್ನ ಅನುಸರಿಸಿದ್ರೆ ಮಾತ್ರ ನಮ್ಮದು ವೆಯ್ಟ್ ಲಾಸ್ ಆಗುತ್ತೆ. ಬಟ್ ಈ ಮಿಲೆಟ್ಸ್ನ ನಮ್ಮದು ರೂಟೀನ್ ಫುಡ್ ಇದರಲ್ಲಿ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ನಾವು ಬೇಗ ವೆಯ್ಟ್ ಲಾಸ್ ಆಗುತ್ತೆ. ನೋಡಿ, ಎಲ್ಲ ಹಾಕ್ಬಿಟ್ಟು 1 ಸ್ಪೂನಷ್ಟು ನಾನು ಬಿಳಿ ಎಳ್ಳನ್ನು ಹಾಕಿದ್ದೀನಿ. ಬಿಳಿ ಎಳ್ಳು ಹಾಕೋದ್ರಿಂದ ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ನಮ್ಗೆ ಆರೋಗ್ಯಕ್ಕೂ ಒಳ್ಳೆಯದು. ಉಪ್ಪನ್ನ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ನಿಮಗೆ ಟೇಸ್ಟ್ಗೆ ಹಾಕ್ಕೊಳ್ಬೇಕು. ತುಂಬ ಸಪ್ಪೆ ಆದರೂ ಚೆನ್ನಾಗಿರಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಅದು ನಮ್ಮ ರಾಗಿ ರೊಟ್ಟಿ ಸಪ್ಪೆ ಇರೋದ್ರಿಂದ ನಮಗೆ ಟೇಸ್ಟು ಚೆನ್ನಾಗಿ ಅನಿಸುತ್ತೆ. ನಾನಿಲ್ಲಿ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡಿದ್ದೀನಿ. ತುಂಬ ಕುದಿಯೋ ನೀರಲ್ಲ, ಮೀಡಿಯಮ್ ಆಗಿ ಬಿಸಿಯಾಗಿರುವಂಥ ನೀರು. ಬಿಸಿ ನೀರು ಹಾಕ್ಕೊಳ್ಳೋದ್ರಿಂದ ಅದು ರಾಗಿ ರೊಟ್ಟಿದು ಹಿಟ್ಟು ಬನಿ ಬರುತ್ತೆ, ನಮಗೆ ರೊಟ್ಟಿ ತಟ್ಟೋದಕ್ಕೂ ಕೂಡ ಚೆನ್ನಾಗಾಗುತ್ತೆ, ಹರಿದೋಗೋದಿಲ್ಲ. ಇಲ್ಲಾಂದರೆ ಸ್ವಲ್ಪ ಅದು ಪಿಸ್ಕೊಂಡಂಗೆ ಆಗ್ಬಿಟ್ಟು ಹರ್ಕೊಳ್ಳುತ್ತೆ. ಆದ್ದರಿಂದ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕ್ಬಿಟ್ಟು 1-2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು 10ರಿಂದ 15 ನಿಮಿಷದವರೆಗೂ ನಾವು ಹಿಟ್ಟನ್ನು ನೆನೆಗೆ ಬಿಡಬೇಕು. ಹಿಟ್ಟು ನೆನೆದಷ್ಟು ನಮಗೆ ರೊಟ್ಟಿ ತೆಳುವಾಗಿ ತಟ್ಟೋದಕ್ಕೆ ಈಸಿಯಾಗಿ ಬರುತ್ತೆ. ಈ ಥರ ಒಂದು ಬಟರ್ ಪೇಪರ್ ಅಥವಾ ಹೋಳಿಗೆ ಪೇಪರ್ ಅಂತ ಸಿಗುತ್ತಲ್ಲ, ಅದಕ್ಕೆ ನಾನು ಸ್ವಲ್ಪ ಎಣ್ಣೆಯನ್ನು ಸವರಿಸ್ಕೊಂಡಿದ್ದೀನಿ. ಅಂಚು ಕೂಡ ನಾವು ಮುಂಚೆನೇ ಬಿಸಿಗೆ ಇಡಬೇಕು, ಯಾಕಂದರೆ ಅಂಚು ಬಿಸಿ ಆದರೆ ರೊಟ್ಟಿ ಸಾಫ್ಟಾಗಿ ಬರುತ್ತೆ. ಹಂಚು ಬಿಸಿ ಇಲ್ಲದೇ ನಾವು ರೊಟ್ಟಿನ ಹಾಕಿದ್ರೆ ರೊಟ್ಟಿ ತುಂಬ ಖಡಕ್ಕಾಗಿರುತ್ತೆ, ಗಟ್ಟಿ ಇರುತ್ತೆ. ಮೊದಲೇ ರಾಗಿ ರೊಟ್ಟಿ ಸ್ವಲ್ಪ ಗಟ್ಟಿನೇ ಇರೋದ್ರಿಂದ ನಾವು ಮುಂಚೆನೇ ಹಂಚನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ನೋಡಿ, ಈ ಥರ ನಾವು ತೆಳ್ಳಗೆ ಅದನ್ನು ತಟ್ಕೋಬೇಕು. ನಿಮ್ಮ ಕೈಯಲ್ಲಿ ತಟ್ಟೋದು ಕಷ್ಟ ಅಂದರೆ ನೀವು ಲಟ್ಟಣಿಗೆಲ್ಲೂ ಕೂಡ ನಿಧಾನಕ್ಕೆ ತಟ್ಕೋಬೋದು. ಲಟ್ಟಣಿಗೆಯಲ್ಲಿ ಈರುಳ್ಳಿ ಎಲ್ಲ ಇರೋದ್ರಿಂದ ಅಷ್ಟು ನೀಟಾಗಿ ಬರಲ್ಲ, ಬಟ್ ತಟ್ಕೋಬೋದು. ಫಸ್ಟು ಯಾರು ಹೊಸದಾಗಿ ಮಾಡೋರು ನಾವು ನಿಧಾನಕ್ಕೆ ಲಟ್ಟಣಿಗೆಯಲ್ಲಿ ಕೂಡ ತಟ್ಕೋಬೋದು. ಈ ಥರ ಫಸ್ಟು ಎಡ್ಜಸ್ಸಲ್ಲೆಲ್ಲ ನಾವು ನೀಟಾಗಿ ರೌಂಡ್ ಮಾಡಿಕೊಂಡು ಎಡ್ಜಸ್ಸಲ್ಲಿ ದಪ್ಪ ಇಲ್ದಂಗೆ ನಾವು ತೆಳುವಾಗಿ ತಟ್ಕೋಬೇಕು. ನೀವು ಎಷ್ಟು ತೆಳ್ಳಗೆ ರೊಟ್ಟಿ ಮಾಡ್ಕೋತೀರೋ ಅಷ್ಟು ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ನೋಡಿ ನೀಟಾಗೆ ನಾನು ತಟ್ಕೊಂಡಿದ್ದೀನಿ. ತುಂಬ ದೊಡ್ಡ ರೊಟ್ಟಿನೂ ನಾನು ಮಾಡ್ತಾಯಿಲ್ಲ, ಮೀಡಿಯಮ್ ಸೈಜಷ್ಟು ರೊಟ್ಟಿ ಮಾಡಿದ್ದೀನಿ. ಇದನ್ನು ಪೇಪರ್ ಸಮೇತನೇ ನಾವು ಹಂಚಿನ ಮೇಲೆ ಹಾಕಬೇಕು. ಅದು ಬಟರ್ ಪೇಪರ್ ತಾನಾಗೆ ನೋಡಿ ಈ ಥರ ಬಿಟ್ಕೊಳ್ಳುತ್ತೆ. ಬಿಟ್ಕೊಂಡ್ಮೇಲೆ 1/2 ಸ್ಪೂನಷ್ಟು ತುಪ್ಪನ ನಾನು ಹಾಕಿ ಬೇಯಿಸ್ತಿದ್ದೀನಿ. ತುಪ್ಪನೂ ಕೂಡ ನಮ್ಗೆ ಆರೋಗ್ಯಕ್ಕೆ, ಅದು ಈ ವಿಂಟರ್ ಸೀಸನಲ್ಲಿ ತುಂಬ ಒಳ್ಳೆಯದು. ನಮ್ಮ ಸ್ಕಿನ್ನಲ್ಲಿ ಮಾಯಿಶ್ಚರೈಸರ್ ಕಂಟೆಂಟ್ ಜಾಸ್ತಿ ಆಗುತ್ತೆ ತುಪ್ಪ ತಿನ್ನೋದ್ರಿಂದ. ನಮ್ಮ ಬೋನ್ಗಲ್ಲೂ ಕೂಡ ತುಂಬ ಒಳ್ಳೆಯದು. ನಾವು ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋದಕ್ಕಿಂತ 1/2 ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು. ಮತ್ತು ಈ ರಾಗಿ ರೊಟ್ಟಿ ಸ್ವಲ್ಪ ಗಟ್ಟಿ ಇರೋದ್ರಿಂದ ಕೆಲವ್ರಿಗೆ ಅದು ಜೀರ್ಣ ಆಗಲ್ಲ. ತುಪ್ಪ ಹಾಕೋದ್ರಿಂದ ಅದು ಜೀರ್ಣ ಶಕ್ತಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕೋದ್ರಿಂದ. ತುಂಬ ಜಾಸ್ತಿನೂ ಅಲ್ಲ, 1/2 ಸ್ಪೂನು, 1/4 ಸ್ಪೂನಷ್ಟು ಹಾಕ್ಕೋಬೋದು. ಇಲ್ಲ ನಮಗೆ ಬೇಡ ಅನ್ನೋರು ಹಾಗೆ ಕೂಡ ಬೇಯಿಸ್ಕೋಬೋದು. ನಾವು ಎಣ್ಣೆ ಹಚ್ಚಿ ತಟ್ಟಿರೋದ್ರಿಂದ ಮೇಲೆ ಎಣ್ಣೆ ಹಾಕೋ ನೆಸೆಸಿಟಿ ಏನಿರಲ್ಲ. ನೋಡಿ, ನಿಧಾನವಾಗಿ ನಾವು ಎರಡೂ ಕಡೆ ಬೇಯಿಸ್ಕೋಬೇಕು. ಇದು ಸ್ವಲ್ಪ ಬೇಯೋದು ನಿಧಾನ ಆಗುತ್ತೆ, ಬಟ್ ಪೇಷನ್ಸಿಂದ ನಾವು ನಿಧಾನವಾಗಿ ಅದನ್ನು ಬೇಯಿಸ್ಕೊಳ್ಳಿ. ಎರಡೂ ಸೈಡ್ ತುಪ್ಪ ಹಚ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ಅದು ಕಪ್ಪಗಿರೋದ್ರಿಂದ ನಮಗೆ ಬೆಂದಿರೋದು ಗೊತ್ತಾಗಲ್ಲ, ಬಟ್ ಅದರಲ್ಲಿ ಸ್ವಲ್ಪ ಕಾಣಿಸುತ್ತೆ ನಿಮಗೆ ಬೆಂದಿದ್ರೆ. ಸ್ವಲ್ಪ ಸಾಫ್ಟ್ ಆದಂಗೂ ಆಗುತ್ತೆ ಮತ್ತು ಎರಡೂ ಕಡೆನೂ ಚೆನ್ನಾಗಿ ಒಂಥರ ರೋಸ್ಟ್ ಆದಂಗೆ ಆಗುತ್ತೆ. ನೋಡಿ, ಹೆಲ್ತಿಯಾಗಿರೋ
ಫೈಬರ್ ರಿಚ್ ಇರೋಂಥ ರಾಗಿ ರೊಟ್ಟಿ ಚಪಾತಿಗಿನೂ ನಾವು ಬೇಗ ಮಾಡ್ಕೋಬೋದು. ಚಪಾತಿಗಿನ ಇದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಆಗುತ್ತೆ. ರಾಗಿ ತಿಂದವ ನಿರೋಗಿಯಾಗಿ ಬಾಳುವನು ಅಂತ ಒಂದು ಗಾದೆನೇ ಇದೆ. ಹಾಗೆ ನಾವು ಮುದ್ದೆ ತಿನ್ನೋದಕ್ಕೆ ಆಗಲ್ಲ ಅಂದವರು ಈ ಥರ ರಾಗಿ ರೊಟ್ಟಿ ಮಾಡ್ಕೊಂಡು ತಿನ್ಬೋದು. ರಾಗಿ ಇಡ್ಲಿ, ರಾಗಿ ದೋಸೆ, ಹೀಗೆ ನಮ್ಮ ಡೈಲಿ ರೂಟೀನಲ್ಲಿ ನಾವು ಒನ್ ಟೈಮ್ ಫುಡ್ಡಲ್ಲಿ ನಾವು ರಾಗಿನ ಎಷ್ಟು ಸಾಧ್ಯನೋ ಅಷ್ಟು ಯೂಸ್ ಮಾಡ್ಕೋಬೇಕು. ಅದೇ ರೀತಿ ನಾನು ಎಲ್ಲ ರೊಟ್ಟಿಗಳನ್ನ ಮಾಡಿಕೊಂಡೆ. ಇದಕ್ಕೆ ನಾನು ಶೇಂಗಾ ಚಟ್ನಿ ಮಾಡ್ಕೊಂಡಿದ್ದೀನಿ. ಹುಚ್ಚೆಳ್ಳು ಚಟ್ನಿ, ಬದನೆಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು.